ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಮೂರನೇ ಟಿ20 ಮ್ಯಾಚ್ನಲ್ಲಿ ನಮ್ಮ ಇಂಡಿಯಾದವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅವ್ರಿಗೆ ಬ್ಯಾಟಿಂಗ್ ಆಡಕ್ಕೆ ಬಿಟ್ರಿ. ಅವರು ಬರೋಣ ಡಿಕಾಕ ಮತ್ತು ಇನ್ನೊಬ್ಬ ಯಾವುದೋ ಹೊಸ ಪ್ಲೇಯರ್ ಐತಿ ಅದು ಬರ್ತದೆ. ಆದ್ರೆ ಹೊಗೆ ಬಿಡ್ತಾವ್ರಿ. ಮೊನ್ನೆ ಬಾಲಿಗೆ ಒಂದು ವಿಕೆಟ್ ಹೋಗ್ಬಿಡುತ್ತೆ ಡಿಕಾಕ್ ಒಂದು. ಆಮೇಲೆ ನೆಕ್ಸ್ಟ್ ಓವರ್ನಾಗ ಮತ್ತೊಂದು ವಿಕೆಟ್ ಹೋಗೇ ಬಿಡುತ್ತೆ. ಆ ಮೂರನೇ ಓವರ್ ಹಾಕಾಕತ್ತಿರ್ತಾರೆ. ಮೂರನೇ ಓವರ್ನಾಗ ಒಂದು ವಿಕೆಟ್ ಬೀಳುತ್ತೆ. ಹಂಗೆ ಪಾಳೆ ಹಚ್ಬಿಟ್ಟಿರ್ತಾವ್ರು ಸೌತ್ ಆಫ್ರಿಕಾದವ್ರು. ಯಾರು ಬರ್ತಾರೆ ಬರಲಿ ಅಂತೇಳಿ ಒಂದೊಂದು ವಿಕೆಟ್ ಹೋಗೇ ಬಿಡ್ತಾವೆ. ಯಾರು ವಿಕೆಟ್ ತೆಗ್ದಾರಪ್ಪ ಅಂತಂದ್ರೆ ನಮ್ಮ ಆಸ್ದೀಪ್ ಸಿಂಗ್ ಅವರು ತೆಗ್ದಾರ. ಫುಲ್ ಫಾರ್ಮ್ನಾಗ ಬಂದೈತ್ರಿ. ಮೊನ್ನೆ ಮ್ಯಾಚ್ ಒಳಗೆ ಭಾಳ ಬೈದಿದ್ದರು ರೀ ಅವಂಗೆ. ಈ ಮ್ಯಾಚ್ನಾಗ ಫುಲ್ ಫಾರ್ಮ್ನಾಗ ಬಂದು 2 ವಿಕೆಟ್ ತಕ್ಕೊಂಡ್ರಿ ಅವ ಆಸ್ದೀಪ್ ಸಿಂಗ್. ಬರೀ ಕೇವಲ 4 ಓವರ್ ಹಾಕ್ಯಾನ, 13 ರನ್ ಕೊಟ್ಟಾನ ಆಸ್ದೀಪ್ ಸಿಂಗ್. ಅನಗಡ ಬಾಲಿಗೆ ಹಾಕ್ಯಾನ. ಆ್ಯಕ್ಚುಲಿ ಬುಮ್ರಾನ್ ಹೊಡ್ಸ್ಕೊಂಡಿದ್ದಾರೆ ಅವ. ಬುಮ್ರಾಗ ಹೊರಗೆ ಇಟ್ಬಿಟ್ರು. ಹರ್ಷತ್ ರಾಣಾಗೆ ಹಾಕೊಂಡು ಆಡಿದರು. ಹರ್ಷತ್ ರಾಣಾನು 2 ವಿಕೆಟ್ ತೆಗ್ದಾನ್ರಿ. 34 ರನ್ ಕೊಟ್ಟಾನ ಅವನು ಹೊಡ್ಸ್ಕೊಳಕತ್ತಿದ್ದ. ಹರ್ಷತ್ ರಾಣಾ ಮೊದಲ ಬಂದು ವಿಕೆಟ್ ತಕ್ಕೊಂಡ್ಬಿಟ್ನ. ಮೊದಲ ಮ್ಯಾಚ್ ಆಡೋಕ್ಕಿಂತ ಮೊದಲೇನೆ ಪವರ್ ಪ್ಲೇದಾಗ ಸುಸ್ತಾಗ್ಬಿಟ್ಟಿತ್ತು ಸೌತ್ ಆಫ್ರಿಕಾದವ್ರ ಪ್ಲೇಯರ್ಗಳಿಗೆ. ಹೆಂಗೆ ಆಡ್ಬೇಕು ಹೆಂಗಿಲ್ಲ ಅನ್ನೋದು. ನಮ್ಮ ಕಡೆ ಕ್ಯಾಂಡಿಡೇಟ್ ಹಂಗಿಲ್ರಿ. ಲೆಂತ್ ಅದು ಇದು ಹಾಕಿ ಒಟ್ಟು ಗುದ್ದಾಡಿಕೆ ವಿಕೆಟ್ ತೆಗೆದು ಫಿನಿಶ್ ಮಾಡಿದರು. ಬಾಲಿಂಗ್ನಾಗ ಖತರ್ನಾಕ್ ಹಾಕಿದ್ರು ಆಳ್ರಿ ನಿನ್ನೆ ಹತ್ರ ನೀನು ಆಸ್ದೀಪ್ ಸಿಂಗ್ ಗುಡ್ ಅನ್ಬೇಕು ಅವಂಗೆ. ವೆರಿ ಗುಡ್. ಸಾಲ್ಯಾಗ ಗುಡ್ ಹಾಕ್ತಾರಲ್ಲ ಹಂಗೆ ಅನ್ಬೇಕು ಅವಂಗೆ. ಈ ಮ್ಯಾಚಿಗೆ ಫುಲ್ ಫಾರ್ಮ್ನಾಗ ರೀ. ಹಾರ್ದಿಕ್ ಪಾಂಡ್ಯನು 2 ವಿಕೆಟ್ ತಗೊಂಡ. ವರುಣ್ ಚಕ್ರವರ್ತಿ 1 ಮತ್ತು ಕುಲ್ದೀಪ್ 1. ನಾನು ಆ್ಯಕ್ಚುಲಿ ನೋಡಿದ್ರೆ ಸಂಜು ಸ್ಯಾಮ್ಸನ್ಗೆ ಹಾಕೋತಾರತ್ತ ಮಾಡಿದ್ದೆ. ಸಂಜು ಸ್ಯಾಮ್ಸನ್ಗೆ ಹಾಕೊಂಡಿಲ್ಲ. ಅದು ಅವ್ರ ಬದಲಿ ಕುಲ್ದೀಪ್ ಯಾದವ್ಗೆ ಹಾಕೊಂಡು ಆಡ್ಯಾರ ಅವರು. ಹರ್ಷತ್ ರಾಣಾ ಕುಲ್ದೀಪ್ ಯಾದವ್ ಹಾಕೊಂಡು ಆಡ್ಯಾರ. ಆದ್ರೆ ಮ್ಯಾಚ್ ಹತ್ರ ಗೆದ್ದೇವಿ. ಅವರು ಸೌತ್ ಆಫ್ರಿಕಾ ಡಿಕಾಕ್ ಅವ್ರ ಕಡೆ ಕಾಟ ಕೊಟ್ಟು ಭಾಳ ಇದು ಕೊಟ್ಟವ. ಯಾರು ಅತಿ ಹೆಚ್ಚು ರನ್ ಯಾರು ಹೊಡೆದಾರಪ್ಪ ಅಂತಂದ್ರೆ ಅದು ಡಿಕಾಕ್ ಹೊಡೆದಾನ್ರಿ. ಡಿಕಾಕ್ ಅಲ್ರಿ, ಇದು ಮಾಕ್ರಮ್ ಹೊಡೆದಾನ. ಮಾಕ್ರಮ್ ಒಂದು ಅವನೇ 61 ರನ್ ಹೊಡೆದಾವ. ಭಾಳ ಒಂದು 50, 60, 70 ರನ್ನಿಗೆ ಆಲ್ಔಟ್ ಆಗೋದು. ಒಮ್ಮೆ 117ಕ್ಕೆ ಒಯ್ತಾನ್ರಿ ಅವ. ಗುದ್ದಾಡಿಕೆ ಫುಲ್ ಹಂತದಲ್ಲಿ ಆಡಕತ್ತೇನು. ಪೂರ ಕೊನೆ ಮುಗಿಸ್ಬೇಕಂತ ಮಾಡಿದ್ನವ. ಫಸ್ಟ್ ಓವರ್ ಆಡ್ಬೇಕತ್ತೆ. ಅವ್ನ ಕೆಲಸ ಆಗಲಿಲ್ಲ. ಬಡ ವಿಕೆಟ್ ಹೋಯ್ತು ರೀ ಅವನು. ಯಾರು ಬಂದರು ಅವ್ರ ಕೈಲಿ ಏನೂ ಆಗಲಿಲ್ಲ. ಯಾನ್ಸನ್ ಯಾವ್ಯಾವ ಡಿಕಾಕ್, ಮಾಕ್ರಮ್, ಇನ್ನೊಂದು ರಿಕಲ್ಟನ್ ಏನಿಲ್ರಿ ಅವ್ರ ಮುಂದೆ. ರಿಕಲ್ಟನ್ ಏನು ಆಡಂಗೆ ಆದರೂ ಮ್ಯಾಚಿನಾಗೆ ಮಾಡ್ಯಾರು. ಹೊಡಿ ಫಸ್ಟ್ ಈಗಾದರೂ ಬ್ಯಾಟಿಂಗ್ ತೊಗೊಂಡವ್ರು. ರನ್ ಹತ್ರ ಹೊಡೆದ ಬಿಡಮು 200 ರನ್ ಹೊಡಿ ಮತ್ತು ತಿಳಿದಿದ್ರು ಅವರು. ಪ್ಲ್ಯಾನ್ ಹಾಕೊಂಡ್ಬಂದಿದ್ರು. ಅದು ವರ್ಕೌಟ್ ಆಗಲಿಲ್ಲ ಸೌತ್ ಆಫ್ರಿಕಾ ಪ್ಲೇಯರ್ಗಳಿಗೆ. ನಮ್ಮ ಬಾಲರ್ಗಳಿಗೆ ವರ್ಕೌಟ್ ಆಯ್ತು ರೀ ಅಲ್ಲಿ. ಆದರೂ ಬಾಲಿಂಗ್ ಮ್ಯಾಚ್ಬೇಕ್ರಿ. ಮೂರನೇ ಟಿ20 ಒಳಗೆ ಬಾಲಿಂಗ್ ಮ್ಯಾಚ್ಬೇಕವ್ರಿ. ಬಾಲಿಂಗ್, ಫೀಲ್ಡಿಂಗ್, ಬ್ಯಾಟಿಂಗ್. ಆದರೂ ಸೂರ್ಯಕುಮಾರ್ ಯಾದವ್ ಏನು ಕ್ಯಾಪ್ಟನ್ ಮಾಡಕತ್ತಾನು ಏನು ಸುದ್ದಿ. ಬರೇ ಬರ್ತಾನ 2 4 ಹೊಡಿತಾನ. 2 4 ಹೊಡಿತಿರ್ತಾನೆ ಕರೆ, 2 6 ಹೊಡೆದಿರ್ತಾನೆ ಕರೆ ಅವ. ಅದು ಬಿಟ್ಟು ಏನು ಹೊಡೆಯಂಗೆ ಇಲ್ಲ. 2 ಓವರ್ ತಿಂದಿರ್ತಾನೆ ಮತ್ತು ಅದ್ರೊಳಗೆ. ಬರೀ ನಿಂತು ಆಡೋದಲ್ಲ, ಬಡ ಬಂದು ವಿಕೆಟ್ ಕೊಡ್ಕೆ ಹೋಗ್ಬಿಡೋದು. ಅದಕ್ಕೆ ಯಾರು ಚಲೋ ಆಡ್ತಾರ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ಬೇಕು ಅವ ಸೂರ್ಯಕುಮಾರ್ ಯಾದವ್. ಅವ ಎಲ್ಲರೂ ಕೂಡಿ ಅವನೇ ಚಲೋತ್ನಾಗ ಆಡಿಸ್ತಾನ ತಗೊಂಡು ಕೊಟ್ಟಿದ್ರು. ಇವ ಬರೀ 12 ರನ್ ಹೊಡೆದೆ, 0 ಹೊಡೆದೆ, ಈ ರೀತಿ ಮಾಡಕತ್ತಾನ. ಗಿರ್ಲ್ ಅವರು ಒಂದು ಸ್ವಲ್ಪ ಗಿರ್ಲ್ ಮತ್ತು ಅಭಿಷೇಕ್ ಶರ್ಮಾ ಫಿನಿಶ್ ಮಾಡ್ತಾರಂತ ಮಾಡಿದೆ ಮ್ಯಾಚ್. ಅವರು ಬಡ ವಿಕೆಟ್ ಹೋಗ್ಬಿಟ್ಟು ರೀ. ಏನು ಹೇಳಕ್ಕೆ ಬರೋಂಗಿಲ್ಲ ಅವರು. ಅಭಿಷೇಕ್ ಶರ್ಮಾ ಒಂದಿಷ್ಟು ರನ್ ಹೊಡೆದಾರೆ. ಅವನು ಕ್ಯಾಂಡಿಡೇಟ್ ಅದಾವ. 6 ಮೇಲೆ 6, 4 ಮೇಲೆ 4 ಹೊಡ್ಯಾಕತ್ತಿದ್ದ ಅಭಿಷೇಕ್ ಶರ್ಮಾ. ಆದರೂ ಪೂರಾ ಮ್ಯಾಚ್ ಮುಗಿಮಟ್ಟ ಇರ್ತಾನಂತ ಮಾಡಿದೆ. ಅವನು ಒಂದು 35 ರನ್ ಹೊಡೆದಾನೆ ಅವನು. ಹಂಗೆ ಔಟ್ ಆಯ್ತು ರೀ. ಆದ್ರೆ ತಿಲಕ್ ವರ್ಮ ಬರೋಣ ಅವನು ಒಂದಿಷ್ಟು ರನ್ ಹೊಡೆದಾರೆ. ಅವನು ಕ್ಯಾಂಡಿಡೇಟ್ ಬಡಿ ಕ್ಯಾಂಡಿಡೇಟ್. ಒಂದು 2-3 4 ಹೊಡೆದ, ಒಂದು 2-3 6 ಹೊಡೆದ. ಇಲ್ಲಿ ಇದ್ರಿ ಆಡೋ ಕಂಡಾಪಟ್ಟಿ ಬ್ಯಾಟ್ಸ್ಮನ್ ಶಿವಮ್ ದುಬೆ ಇವ್ರು ಎಲ್ಲರೂ ಕಂಡಾಪಟ್ಟಿ ಇದ್ದು 6 3 ವಿಕೆಟ್ ಕಳ್ಕೊಂಡು ನಾವು ಸೌತ್ ಆಫ್ರಿಕಾದ 10 ವಿಕೆಟ್ ಹೋಗ್ಯಾವ.
ಹಿಂಡಿ ಕಡಲ ಅನ್ನಬೇಕು ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾರ ನಮ್ಮ ಹುಲಿಗಳು. ಆದ್ರೆ ಮುಂದಿನ 4ನೇ T20 ಒಳಗೆ ಪರ್ಫಾರ್ಮೆನ್ಸ್ ಬತ್ತಪ್ಪ ಅಂತಂದ್ರೆ ಇದು 4ನೇ T20 ಒಂದು ಗೆದ್ದೇವು ಅಂತಂದ್ರೆ ಮುಗಿತ್ರಿ. ಫೈನಲ್ ಕಪ್ ನಾವೇ ಹೊಡೆದಂಗೆ. ಅದು ಫೈನಲ್ ಏನಂತ್ರಿ, ಅದು ನಾವು ಹೊಡೆದಂಗೆ. ಅದೊಂದು ಹೊಡಕೆ ಕಡ್ಯಾಕ್ ಮಾಡಿಬಿಟ್ಟೆ ಅಂದ್ರೆ ಮುಗೀತು. ನೆಕ್ಸ್ಟ್ ಮುಂದಿನ ಮ್ಯಾಚಿಗೆ ಎಂಟ್ರಿ ಕೊಡೋದೈತಿ. ನಾ ಐತ್ರಿ ನಮ್ಮ ರೋಹಿತ್ ಶರ್ಮಾ ಅವ್ರದ್ದು ಬ್ಯಾಟಿಂಗ್ ನೋಡ್ಬೇಕು ನಾವು ಭಾಳ. ಇವ್ರೇನ್ರಿ ಇವರು ಆಡ್ತಾರ ಒಂದಿಷ್ಟು ರನ್ ಪವರ್ ಪ್ಲೇದಾಗ 6 ಓವರ್ ಆಯ್ತು ರೀ. 6 ಓವರಿಗೆ ನಮ್ಮ ಕ್ಯಾಂಡಿಡೇಟು ನುಗ್ಗು ಹೊಡೆದಿದ್ರು T20 ಒಳಗೆ. ಅಭಿಷೇಕ್ ಶರ್ಮಾಗೆ ಇರಲಿಲ್ಲ, 60 ಮ್ಯಾಗ ರನ್ ಹೊಡೆದ್ರು. ಸೌತ್ ಆಫ್ರಿಕಾದವ್ರು ಬರೀ 4 ಓವರಿಗೆ 7 ರನ್ ಹೊಡೆದಿದ್ರು. 4 ಓವರಿಗೆ 7 ರನ್ ಪವರ್ ಪ್ಲೇದಾಗಿ. ಮತ್ತೆ ಅಲ್ಲೆಲ್ಲಿ ಹೊಡಿಬೇಕ್ರಿ ಅವ್ರು. ಅದು ಲಾಸ್ಟ್ 6ನೇ ಓವರ್ ಇದ್ದಾಗ ಒಂದು 2 ಸಿಕ್ಸ್, ಒಂದು 2 4 ಹೊಡೆದ್ರು. ಹರ್ಷತ್ ರಾಣಾ ಹಾಕಿದ್ದ ಅವಾಗ ಒಂದು 2 4 ಹೊಡೆದ್ರು. ಆದ್ರೆ ಹರ್ಷತ್ ರಾಣಾಗೂ ಮೆಚ್ಚಬೇಕು, ಹರ್ಷದೀಪ್ ಸಿಂಗೂ ಮೆಚ್ಚಬೇಕು, ಹಾರ್ದಿಕ್ ಪಾಂಡ್ಯಾಗೂ ಮೆಚ್ಚಬೇಕು. ಆಲ್ರೌಂಡರ್ ಅವ. ಆದರೂ ಹಾರ್ದಿಕ್ ಪಾಂಡ್ಯನೂ ವಿಕೆಟ್ ತೊಗೊಂಡ್ರಿ. ಎಲ್ಲಿ ಹೋಗಿತ್ತು ಅಲ್ಲಿ ವಿಕೆಟ್ ತೊಗೊಂಡ್ಬಿಟ್ಟ. ವರುಣ್ ಚಕ್ರವರ್ತಿ ಸ್ಟಂಪ್ ಔಟೇ ಮಾಡಿಬಿಟ್ಟ. ಅವನವನ್ನ ಬೋಡೋಟೆ ಸ್ಟಂಪ್ ತುಣಕಾಗ್ಬಿಟ್ಟಿದ್ದು ಅವನವನ್ನ. ಆ ರೀತಿ ತೆಗೆದುಬಿಟ್ಟು ನಾವು ಕುಲ್ದೀಪ್ ಯಾದವ್ ಬಂದಾರ್ರಿ. ಬಡ ಬಂದು 1ನೇ ಓವರ್ ಕೊಟ್ಟರು. 10 ರನ್ ಕೊಟ್ಬಿಟ್ಟ. 2 ಸಿಕ್ಸ್ 2 4 ಹೊಡೆದ್ರು. 10 ರನ್ ನಮ್ಗೆ ಆಗೋಣ. ಮತ್ತು ನೆಕ್ಸ್ಟ್ ಓವರ್ನು ಹಾಕ್ತಾನೆ. ಅದು 20 ರನ್ ಹೊಡಿತಾರೆ. 2 ಓವರಿಗೆ 20 ರನ್, 10 ರನ್ ಕೊಟ್ಕೊತ ಹೋದ್ವಿ. ನೆಕ್ಸ್ಟ್ ಅವ್ಗೆ ಅಲ್ಲೇ ನಿಂದ್ರಿಸಿದ್ರು. ಹಾರ್ದಿಕ್ ಪಾಂಡ್ಯ ಅವ್ನು ಕೊಟ್ಟರು. ಭಾಳ ಗೇಮ್ ಹತ್ರ ಅಂತೂ ಇಂತೂ ಆಗಿಲ್ಲ ಆಡ್ರಿ. ಭಾಳ ತಿಂಡಿಲೇನೆ ಆಗೈತೆ ಅದು ಗೇಮ್.